ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ ಅನ್ನೋದಕ್ಕೆ ಈ ಸ್ಟೋರಿನ ಎಕ್ಸಾಂಪಲ್ ಆಗುತ್ತೆ. ಯಾಕಂದ್ರೆ ಮಾತನಾಡುವಂತ ಬರದಲ್ಲಿ ವೈಯಕ್ತಿಕ ಟೀಕೆಗಳು ವಾಕ್ ಪ್ರಹಾರವನ್ನ ಮಾಡಿಬಿಡ್ತಾರೆ. ಸಿಎಂ ವಿಷಯವಾಗಿ, ಜಿಂದಾಲ್ ಭೂಮಿ ವಿಷಯವಾಗಿ ಅರವಿಂದ್ ಬೆಲ್ಲದ್ ಇದೇ ತರ ಟೀಕೆ ಮಾಡಿದ್ರು, ವೈಯಕ್ತಿಕವಾಗಿ ವಾಗ್ದಾಳಿಯನ್ನ ಮಾಡಿದ್ರು. ಸಿಎಂ ಟೀಕೆ ಮಾಡಿದ ಬಳಿಕ ಅರವಿಂದ್ ಬೆಲ್ಲದ್ ಕ್ಷಮಾಪಣೆಯನ್ನ ಮಾಡಿದ್ದಾರೆ. ಸಿಎಂಗೆ ಒಂದು ಪತ್ರ ಬರೆದು ಸಾರಿ ಕೇಳಿದ್ದಾರೆ ಅರವಿಂದ್ ಬೆಲ್ಲದ್. ಇಲ್ಲಿ ಮೇನ್ ಆಗಿ ಏನ್ ಕಾರಣ ಅಂತ ನೋಡಿದಾದ್ರೆ ಆಕ್ಚುಲಿ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಅಷ್ಟೊಂದು ದ್ವೇಷ ರಾಜಕಾರಣ ಯಾರು ಕೂಡ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಅರವಿಂದ್ ಬೆಲ್ಲದ್ ಅವರ ವಿಚಾರದಲ್ಲಿ ನೋಡೋದಾದ್ರೆ ಅವರ ಕ್ಷೇತ್ರದಲ್ಲಿ ಅಹಿಂದ ಮತಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದ್ದಾವೆ. ಅಹಿಂದ ಮತಗಳು ಕೈ ತಪ್ಪುವಂತ ಭೀತಿ ಕೂಡ ಕಾಡ್ತಾ ಇರುವಂಥದ್ದು ಅರವಿಂದ್ ಬೆಲ್ಲದ್ ಅವರಿಗೆ. ಬಿಕಾಸ್ ಅಹಿಂದ ವೋಟ್ ಬ್ಯಾಂಕ್ ಇದೆಯಲ್ಲ, ಸಿದ್ದರಾಮಯ್ಯನವ್ರನ್ನ ಲೀಡರ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಅಲ್ಲಿ ಒಂದು ಸ್ವಲ್ಪ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಆ ಒಂದು ವರ್ಗ ಬೇಸರಗೊಂಡಿದೆ, ಬೇಜಾರಾಗಿದ್ದಾರೆ, ಈ ರೀತಿಯಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕ್ಷೇತ್ರದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತಂತೆ. ಸೊ ಹೀಗಾಗಿ ಅದರಿಂದ ಬೀಸೋ ದೊಣ್ಣೆಯಿಂದ ಪಾರಾಗಬೇಕು ಅಂದರೆ ಈ ಒಂದು ಕ್ಷಮಾಪಣೆಯನ್ನ ಕೇಳ್ಬಿಡೋಣ ಅಂತ ವಿರೋಧ ಪಕ್ಷದ ಉಪನಾಯಕರಾಗಿರುವಂಥ ಅರವಿಂದ್ ಬೆಲ್ಲದ್ ಅವರು ಪತ್ರವನ್ನು ಬರೆದು ಕ್ಷಮೆಯನ್ನ ಯಾಚಿಸಿದ್ದಾರೆ. ಈ ಪತ್ರಕ್ಕೆ ಸಿಎಂ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ಪಶ್ಚಾತ್ತಾಪ ಪಟ್ಟಿದ್ದಾರೆ. ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ. ಕೆಲವೊಮ್ಮೆ ಉದ್ವೇಗದಲ್ಲಿ ಮತ್ತೊಬ್ಬರ ಘನತೆಗೆ ಚ್ಯುತಿ ತರುವಂತ ಹೇಳಿಕೆ ಬಗ್ಗೆ ಅವರಿಗೆ ಅರಿವಾಗಿದೆಯೇ, ಹಾಗಾಗಿ ಅವರು ಸಾರಿ ಕೇಳಿದ್ದಾರೆ. ಸೊ ರಾಜಕಾರಣಿಗಳು ಈ ತರ ಸಾರಿ ಕೇಳೋದ್ರಿಂದ, ಇತ್ತೀಚಿನ ರಾಜಕಾರಣಿಗಳು ಸಾರಿ ಕೇಳಿರೋದ್ರಿಂದ ಅವರು ಇವಾಗಿನ ಜನರೇಷನ್ಗೆ ಮಾದರಿ ಕೂಡ ಆಗ್ತಾರೆ ಅಂತ ಸಿಎಂ ಹೇಳಿದ್ದಾರೆ. ನಿಮಗೆ ತೋರಿಸ್ತಾ ಇದ್ವಿ ಅರವಿಂದ್ ಬೆಲ್ಲದ್ ಅವರು ಬಿಜೆಪಿ ಒಂದು ಸಮಾವೇಶ ಇತ್ತು, ಅದಾದ ನಂತರ ಸುದ್ದಿಗೋಷ್ಠಿಯನ್ನ ಮಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ಅಪ್ಪನ ಮನೆ ಆಸ್ತಿನ ಅದು ಜಿಂದಾಲ್ಗೆ ಭೂಮಿಯನ್ನ ಕೊಡಲಾಗಿತ್ತಲ್ಲ, 3667 ಎಕರೆ ಅಂತ ಕಾಣಿಸುತ್ತೆ. ಅದ್ರ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮಾತನಾಡಬೇಕಾದ್ರೆ, ಸರ್ಕಾರದ ವಿರುದ್ಧವಾಗಿ ಮಾತನಾಡಬೇಕಾದ್ರೆ ಅದೊಂದು ಪದವನ್ನ ಬಳಸ್ಬಿಟ್ಟಿದ್ರು. ಸೊ ಹೀಗಾಗಿ ನಂತರ ಅದರ ತಪ್ಪಿನ ಅರಿವಾಗಿ ಅರವಿಂದ್ ಬೆಲ್ಲದ್ ಅವರು ಪತ್ರವನ್ನ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ, ಕ್ಷಮೆಯನ್ನ ಕೇಳಿದ್ದಾರೆ. ಆ ರೀತಿಯಾಗಿ ಮಾತನಾಡಿದ್ದು ತಪ್ಪಾಗಿದೆ, ಮಾತಿನ ಬರದಲ್ಲಿ ಆ ರೀತಿಯಾಗಿ ಮಾತನಾಡಿದ್ದೇನೆ ಅಂತ ಅರವಿಂದ್ ಬೆಲ್ಲದ್ ಅವರು ವಿರೋಧ ಪಕ್ಷದ ಉಪನಾಯಕರು ಪತ್ರವನ್ನ ಬರೆಯೋ ಮುಖಾಂತರ ಕ್ಷಮೆಯನ್ನ ಕೇಳಿದ್ದಾರೆ ಮುಖ್ಯಮಂತ್ರಿಗಳನ್ನ. ಇದು ನಮ್ಮ ರಾಜ್ಯದಲ್ಲಿ ಮಾತ್ರ ಸಾಧ್ಯ ಅಂತ ಕಾಣಿಸುತ್ತೆ. ಬಿಕಾಸ್ ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ದ್ವೇಷದ ರಾಜಕಾರಣ ಅನ್ನುವಂಥದ್ದಿಲ್ಲ. ಈಗ ಒಂದು ಸ್ವಲ್ಪ ಜಾಸ್ತಿ ಆಗ್ತದೆ ಬಿಟ್ರೆ, ಈ ಹಿಂದೆಯಿಂದಲೂ ಕೂಡ ಆಲ್ಮೋಸ್ಟ್ ರಾಜಕಾರಣದಲ್ಲಿ ವೇದಿಕೆಗಳ ಮೇಲೆ ಮಾತ್ರ ಮಾತನಾಡ್ತಾರೆ ಬಿಟ್ರೆ, ಇದಂತೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನುವಂಥದ್ದು ಎಲ್ಲರೂ ಕೂಡ ಚೆನ್ನಾಗಿ ಮಾತನಾಡ್ಕೊಂಡಿರುವಂಥದ್ದನ್ನ ನೋಡಿದ್ದೀರಾ ನೀವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿರೋಧ ಪಕ್ಷದ ಉಪನಾಯಕರಾಗಿರುವಂಥ ಅರವಿಂದ್ ಬೆಲ್ಲದ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಸರ್. ಕ್ಷಮಾಪಣಾ ಪತ್ರ ಬರೆದಿದ್ದೀರಾ, ಯಾಕೆ ಇಷ್ಟು ಅಂದ್ರೆ ಮಾತಾಡಿ ತುಂಬಾ ದಿನ ಆದ್ಮೇಲೆ ಯಾಕೆ ಇವಾಗ ಅರಿವಾಯ್ತು ಅಂತ? ಈಗ ನಾನು ನಮ್ದು ಅವ್ರದ್ದು ತತ್ವ ಬೇರೆ ಇರ್ಬೋದು, ಸಿದ್ಧಾಂತ ಬೇರೆ ಇರ್ಬೋದು, ನಮ್ಮ ನಂಬಿಕೆ ಬೇರೆ ಇರ್ಬೋದು. ನಾವು ಬೇರೆ ಪಾರ್ಟಿ, ಅವ್ರು ಬೇರೆ ಪಾರ್ಟಿ. ಆದ್ರೆ ಯಾವ್ದೋ ವಿಚಾರ ಇದ್ರು ಕೂಡ ಅದನ್ನ ನಾವು ಒಂದು ಹೇಳೋ ಪದ್ಧತಿಯಾಗಿ ಹೇಳ್ಬೇಕು. ಆಮೇಲೆ ಅವ್ರ ಸ್ಥಾನಮಾನಕ್ಕ, ಅವ್ರ ವಯಸ್ಸಿಗೆ, ಅವ್ರು ಮಾಡಿದಂತ ಕಾಂಟ್ರಿಬ್ಯೂಷನ್ ಈಗ ರಾಜ್ಯಕ್ಕೆ, ಇವನ್ನೆಲ್ಲ ಇಟ್ಕೊಂಡು ನಾವು ಯಾರಿಗಾದ್ರೂ ಗೌರವದಿಂದ ಮಾತಾಡ್ಬೇಕ್ರಿ. ನಾನೇನ್ ಅವತ್ತು ಮಾತಿನ ಬರ್ದಾಗ ನಾನು ಅದೇನ್ ನಂಗೆ ಮಾತಾಡಿದ್ದೆ, ನನಗೆ ಮನಸ್ಸಿಗೆ ಸಮಾಧಾನ ಇದ್ದಿದ್ದಿಲ್ಲ. ಸೊ ನನಗೆ ಭಾಳ ಅಂದ್ರೆ ಭಾಳ ಅದ ಡಿಸ್ಟರ್ಬ್ ಮಾಡತ್ತಿತ್ತು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಕ್ಷಮಾಪಣೆ ಕೇಳಿದೆ. ಸರ್, ಅದನ್ನು ಅವ್ರು ಸ್ವೀಕಾರ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಮತ್ತೊಂದು ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ನಿಮ್ಮ ತಂದೆಯ ಒಡನಾಟದ ಬಗ್ಗೆನೂ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಅಂದ್ರೆ ರಾಜಕಾರಣಿಗಳಿಗೆ ಮಾತಾಡುವಂತ ಬರದಲ್ಲಿ ಆ ಪದ ಬಳಕೆ ಇರುತ್ತಲ್ಲ ಸರ್, ಅದ್ರ ಬಗ್ಗೆ ಒಂದು ಹಿಡಿತ ಅಥವಾ ಜವಾಬ್ದಾರಿ ಬಗ್ಗೆ ನೀವೇನು ಹೇಳ್ತೀರಾ? ಅಂದ್ರೆ ನೀವು ಆ ಪದ ಪ್ರಯೋಗಗಳನ್ನ ಮಾಡಿರೋದ್ರಿಂದ, ಮತ್ತೆ ಸಿಎಂ ಕೂಡ ಅದನ್ನ ಪಾಸಿಟಿವ್ ಆಗಿ ರಿಸೀವ್ ಮಾಡಿದ್ದಾರೆ. ಬಹುಶಃ ನೀವು ಅದು ಅವ್ರ ಟ್ವೀಟ್ ಅನ್ನು ಗಮನಿಸಿರ್ತೀರಾ ಅಂತ ಅಂದ್ಕೊಳ್ತೀನಿ. ಒಟ್ಟೊಟ್ಟಿಗೆ ರಾಜಕಾರಣನೂ ಕೂಡ ಮಾಡಿದಂಥವ್ರು ನಿಮ್ಮ ತಂದೆಯವರು, ಈ ಹಿಂದೆಯಿಂದಲೂ ಕೂಡ ಚಂದ್ರಕಾಂತ್ ಬೆಲ್ಲದ್ ಅವರು. ಹೌದೌದು, ಅವ್ರು ರಾಜಕಾರಣದಲ್ಲಿ ಇದ್ರು ಕೂಡ ರಾಜಕಾರಣ ಮಾಡದೆ ಇದ್ದವ್ರು ಅವರು. ಆದ್ರೆ ನಾವು ಅದು ಒಂದು ನಮ್ಮ ತಂದೆಯವ್ರನ್ನ ಒಂದು ಇದು ಬಿಟ್ರು, ಯಾರಾದ್ರೂ ರಾಜಕಾರಣದಾಗ ಇದ್ದವ್ರು ನಾವು ಇದು ಈ ರೀತಿ ನನಗ ಸಮಾಧಾನ ಇದ್ದಿದ್ದಿಲ್ಲ. ಅದಕ್ಕೆ ನಾನು ಆ ಟೈಪ್ ನಾ ಮಾತಾಡ್ದಂಗೆ ಮಾತಾಡಬಾರ್ದು. ಅದು ನಾ ಮಾತಾಡಿದ ತಪ್ಪಾಗಿತ್ತು. ಹಾಗಾಗಿ ನನ್ನ ಮನಸ್ಸಿಗೆ ಅದೇನ್ ಭಾರ ಆಯ್ತು, ಅದನ್ನ ಕಳ್ಕೊಳಕ್ ನಾನು
ಕ್ಷಮಾಪಣೆ ಕೇಳ್ಕೊಂಡಾರೆ. ಈಗ ಲೆಟರ್ ಮಾತ್ರ ಬರ್ದಿದ್ದೀರಾ ಅಥವಾ ಫೋನಲ್ಲಿ ಏನಾದ್ರು ಚರ್ಚೆ ಮಾಡಿದಿರಾ ಅಥವಾ ಫೋನ್ ಮಾಡಬೇಕು ಅಂತ ಇಲ್ಲ, ಅನ್ಕೊಂಡಿದ್ದೀರಾ? ನನಗೆ ಆಕ್ಚುಲಿ ಪರ್ಸನಲ್ ಆಗಿ ಹೋಗಿ ಮುಖ್ಯಮಂತ್ರಿಗಳಿಗೆ ತಪ್ಪ ಕ್ಷಮಾಪಣೆ ಕೇಳಿ ಲೆಟರ್ ಕೊಟ್ಟು ಬರ್ಬೇಕಂತಿತ್ತು. ಆದ್ರೆ ನಂದು ಲೇಟ್ ಆಗಕತ್ತಿತ್ತು ಬೆಂಗಳೂರಿಗೆ ಹೋದು, ಹಂಗಾಗಿ ನಾನು ಲೆಟರ್ ಕಳಿಸಿದ್ದೇನೆ. ಮುಂದಿನ ಸತಿ ಹೋದಾಗ ಪರ್ಸನಲ್ ಭೇಟಿ ಆಗ್ತೇನೆ. ಆ್ಯಕ್ಚುಲಿ ನಿಮ್ಮ ನಡೆ ಇದೆಯಲ್ಲ ಸರ್, ಅದು ಮಾದರಿ ಎಲ್ಲ ರಾಜಕಾರಣಿಗಳು ಈ ರೀತಿಯಾಗಿ. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಸ್ಪೆಷಲಿ ದ್ವೇಷದ ರಾಜಕಾರಣ ಅನ್ನುವಂಥದ್ದಿಲ್ಲ. ಯಾರು ಏನೇ ಮಾತನಾಡಿದ್ರು ಕೂಡ ಅದು ಜಸ್ಟ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಮಾತಿನ ಬರದಲ್ಲಿರುತ್ತೆ. ಬಟ್ ಕೆಲವರು ಹೇಳ್ತಾ ಇರೋದು ಅಹಿಂದ ಮತಗಳಿದಾವೆ, ಸೊ ಹೀಗಾಗಿ ಆ ಕಾರಣಕ್ಕೋಸ್ಕರ ಹಿನ್ನಡೆ ಆಗ್ಬಿಡುತ್ತೆ ಅನ್ನುವಂಥ ಆರೋಪನೂ ಕೂಡ ಮಾತನಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಲೇಟ್ ಆಗಿ ಕೇಳ್ಬಿಟ್ರು ಅಂತ. ಇಲ್ಲ, ಅದಕ್ಕೆ ಏನ್ ಸಂಬಂಧ ಇಲ್ಲ. ಅದ ಬೇರೆ ಇದ ಬೇರೆ, ರಾಜಕಾರಣನೂ ಬೇರೆ, ಇದು ನಮ್ದು ವೈಯಕ್ತಿಕ ನಾವು ಒಬ್ಬರು ಸಂಬಂಧ ಯಾವ ರೀತಿ ನಡ್ಕೋಬೇಕು ಅದ ಬೇರೆ. ಓಕೆ, ಧನ್ಯವಾದ ಅರವಿಂದ್ ಬೆಲ್ಲದವರೇ ನ್ಯೂಸ್ 18 ಜೊತೆ ಮಾತನಾಡಿದ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.